ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಈ ಹೆಡಿಂಗನ್ನು ಒಂದು ಎಸ್ಸೇನ ಇದರಲ್ಲಿ ಹಾಕಿದ್ದೀನಿ. ಇಂಗ್ಲೀಷ್ನಲ್ಲಿ ಪ್ರತಿ ಲೈನನ್ನು ಓದಿ ಅದನ್ನು ಕನ್ನಡದಲ್ಲಿ ವಿವರಣೆ ಮಾಡಿ ಹೇಳಿದ್ದೀನಿ. ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿ ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಈ ಚಾನಲ್ನಲ್ಲಿ ಈ ಪ್ಲೇಲಿಸ್ಟ್ನಲ್ಲಿ ಕಂಪೋಸಿಷನ್ ಅಂತ ಇದೆ. ಈ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಬೇರೆ ಬೇರೆ ವಿಡಿಯೋಗಳು ಸಿಗ್ತವೆ, ನಿಮಗೆ ಉಪಯುಕ್ತ ಆಗ್ಬೋದು ಅಂತ ಅನಿಸುತ್ತೆ. ಈ ಪ್ಲೇಲಿಸ್ಟ್ನ ಲಿಂಕನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಒತ್ತಿದರೆ ಉಳಿದ ಟಾಪಿಕ್ ಮೇಲೆ ನಾನು ಕೊಟ್ಟಿರ್ತಕ್ಕಂಥ ಎಸ್ಸೆಗಳು ನಿಮಗೆ ಸಿಗ್ತವೆ. Introduction. To prevent means to avoid or stop something from happening. To prevent ಅಂದರೆ ತಡೆಗಟ್ಟು ಅಂತ ಅರ್ಥ. ಏನಾದರೊಂದು ಸಂಭವಿಸುವುದಕ್ಕಿಂತ ಮುಂಚೆ ಅದನ್ನು ಆಗದಂತೆ ನಿಲ್ಲಿಸುವುದೇ ತಡೆಗಟ್ಟುವುದು. To cure means to clear what has already happened. Cure ಅಂದರೆ ವಾಸಿ ಮಾಡುವಂತ. ಏನಾದರೂ ಆದ ಮೇಲೆ ಅದನ್ನು ಇಲ್ಲದಂತೆ ಮಾಡುವುದು cure. This is a popular phrase especially used while talking of health. ಇದೊಂದು ಜನಪ್ರಿಯ ಪದಗುಚ್ಛ. ಆರೋಗ್ಯದ ಸಂಬಂಧವಾಗಿ ಮಾತನಾಡುವಾಗ ಇದನ್ನು ವಿಶೇಷವಾಗಿ ಬಳಸಲಾಗುತ್ತದೆ. It is also applicable to many aspects of life. ಇದು ಜೀವನದ ಬೇರೆ ಬೇರೆ ಆಯಾಮಗಳಿಗೂ ಅನ್ವಯವಾಗುತ್ತದೆ. Suffering from malaria for many days. ಮಲೇರಿಯಾದಿಂದ ಬಹಳ ದಿನಗಳವರೆಗೆ ಬಳಲುವುದು. Going to a doctor and taking treatment, spending a lot of money is cure. ಡಾಕ್ಟರ್ ಬಳಿಗೆ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಕ್ಯೂರ್. Avoiding mosquito breeding, using repellent and sleeping in mosquito net is prevention. ಸೊಳ್ಳೆಗಳು ಹುಟ್ಟದಂತೆ ತಡೆಯುವುದು, ಸೊಳ್ಳೆಗಳನ್ನು ದೂರವಿರಿಸುವ ಸಾಧನಗಳನ್ನು ಬಳಸುವುದು ಮತ್ತು ಸೊಳ್ಳೆ ಪರದೆ ಒಳಗೆ ಮಲಗುವುದು ಪ್ರಿವೆನ್ಷನ್. Comparing the above conditions, it is evident that prevention is better than cure. ಮೇಲಿನ ಎರಡೂ ಸ್ಥಿತಿಗಳನ್ನು ಒಂದಕ್ಕೊಂದು ಹೋಲಿಸಿದಾಗ ಇದು ಸ್ಪಷ್ಟವಾಗಿ ಕಾಣುತ್ತದೆ ಏನೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. The adage prevention is better than cure is not just applicable to health but also to many other areas of our life. Prevention is better than cure ಅನ್ನುವ ಉಕ್ತಿ ಆರೋಗ್ಯದ ಕುರಿತಾಗಿ ಅಷ್ಟೇ ಅಲ್ಲ, ನಮ್ಮ ಜೀವನದ ಬೇರೆ ಬೇರೆ ಆಯಾಮಗಳಿಗೂ ಇದು ಅನ್ವಯಿಸುತ್ತದೆ. In rainy season we see water logging in many parts of a city. ಮಳೆಗಾಲದಲ್ಲಿ ಒಂದು ಶಹರದ ಬಹಳಷ್ಟು ಭಾಗಗಳಲ್ಲಿ ನೀರು ನಿಲ್ಲುವುದನ್ನು ನಾವು ಕಾಣುತ್ತೇವೆ. ಪೀಪಲ್ ಸಫರ್ ಅ ಲಾಟ್. ಜನರು ತುಂಬ ಕಷ್ಟವನ್ನು ಅನುಭವಿಸುತ್ತಾರೆ. ಇಫ್ ಆಲ್ ದಿ ಗಟರ್ಸ್ ಅಂಡ್ ಸೀವೇಜ್ ಕೆನಾಲ್ಸ್ ಆರ್ ಕ್ಲೀನ್ಡ್ ಬಿಫೋರ್ ಮಾನ್ಸೂನ್, ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಅವಾಯ್ಡೆಡ್ ಆರ್ ಪ್ರಿವೆಂಟೆಡ್. ಒಂದು ವೇಳೆ ಎಲ್ಲ ನಾಲೆಗಳನ್ನು ಮತ್ತು ಒಳಚರಂಡಿಗಳನ್ನು ಮಳೆಗಾಲ ಬರುವುದಕ್ಕಿಂತ ಮುಂಚೆಯೇ ಕ್ಲೀನ್ ಮಾಡಿದರೆ ಈ ಸಮಸ್ಯೆಯನ್ನು ತಡೆಗಟ್ಟಬಹುದು. Many diseases can be prevented by taking little proactive measures. ಕೆಲವು ಸಣ್ಣ ಸಣ್ಣ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಬಹಳಷ್ಟು ರೋಗಗಳನ್ನು ಬರದಂತೆ ತಡೆಗಟ್ಟಬಹುದು. Proper hygiene can prevent many dangerous infections. ಸರಿಯಾದ ನೈರ್ಮಲ್ಯವು ಅಥವಾ ಸ್ವಚ್ಛತೆ ಎಷ್ಟೋ ಅಪಾಯಕಾರಿ ಸೋಂಕುಗಳನ್ನು ತಡೆಗಟ್ಟಬಹುದಾಗಿದೆ. ಪ್ರಿವೆನ್ಷನ್ ಕಾಸ್ಟ್ಸ್ ವೆರಿ ಲಿಟಲ್ ವೈಲ್ ಕಾಸ್ಟ್ ಆಫ್ ಕ್ಯೂರ್ ಕುಡ್ ಬಿ ಹೆವಿ. ತಡೆಗಟ್ಟುವಿಕೆಗೆ ಹೆಚ್ಚು ಹಣ ಖರ್ಚಾಗಲ್ಲ, ಅದೇ ವಾಸಿ ಮಾಡುವುದು ತುಂಬ ದುಬಾರಿ. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. We see many bike riders dying of head injury in the road accidents. ರಸ್ತೆ ಅಪಘಾತಗಳಲ್ಲಿ ಎಷ್ಟೋ ಜನ ದ್ವಿಚಕ್ರ ವಾಹನ ಸವಾರರು ತಲೆಗೆ ಪೆಟ್ಟು ಬಿದ್ದು ಸಾಯುತ್ತಾರೆ.
ಇದನ್ನು ನಾವು ನೋಡುತ್ತೇವೆ. ಇಫ್ ದೇ ಹ್ಯಾಡ್ ಯೂಸ್ಡ್ ಪ್ರಾಪರ್ ಹೆಲ್ಮೆಟ್, ದೇರ್ ಲೈಫ್ ವುಡ್ ಹ್ಯಾವ್ ಬೀನ್ ಸೇವ್ಡ್. ಒಂದು ವೇಳೆ ಅವರು ಸರಿಯಾದ ಹೆಲ್ಮೆಟ್ಟನ್ನು ಉಪಯೋಗ ಮಾಡಿದ್ದರೆ ಅವರ ಜೀವ ಉಳಿಯಬಹುದಾಗಿತ್ತು. ಯೂಸಿಂಗ್ ಹೆಲ್ಮೆಟ್ ಈಸ್ ಅ ಸ್ಮಾಲ್ ಪ್ರೋಆಕ್ಟಿವ್ ಮೆಷರ್ ಬಟ್ ಸೇವ್ಸ್ ಅ ಲೈಫ್. ಹೆಲ್ಮೆಟ್ ಉಪಯೋಗಿಸುವುದು ಒಂದು ಸಣ್ಣ ಮುಂಜಾಗ್ರತಾ ಕ್ರಮ, ಆದರೆ ಅದು ಜೀವವನ್ನೇ ಕಾಪಾಡುತ್ತದೆ. ಹೆಲ್ಮೆಟ್ ಕಾಸ್ಟ್ಸ್ ಅಬೌಟ್ 1000 rupees. ಒಂದು ಹೆಲ್ಮೆಟ್ 1000 ರೂಪಾಯಿದಷ್ಟು ಬೆಲೆ ಬಾಳುತ್ತದೆ, ಆದರೆ ಜೀವ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕನ್ಕ್ಲೂಷನ್, ಸಮಾರೋಪ. ಪ್ರೂಡೆನ್ಸ್ ಆ್ಯಂಡ್ ಸ್ಮಾಲ್ ಪ್ರೋಆಕ್ಟಿವ್ ಮೆಷರ್ಸ್ ಕ್ಯಾನ್ ಡೂ ವಂಡರ್ಸ್. ಮುಂದಾಲೋಚನೆ ಮತ್ತು ಸಣ್ಣ ಮುಂಜಾಗ್ರತಾ ಕ್ರಮಗಳು ಅದ್ಭುತವನ್ನು ಮಾಡಬಲ್ಲವು. ದೇ ಕ್ಯಾನ್ ಪ್ರಿವೆಂಟ್ ಡೇಂಜರ್ಸ್ ಆ್ಯಂಡ್ ಲಾಸಸ್. ಅವುಗಳು ಅಪಾಯಗಳನ್ನು ಮತ್ತು ನಷ್ಟಗಳನ್ನು ತಡೆಗಟ್ಟಬಲ್ಲವು. ಲೇಜಿನೆಸ್ ಇಸ್ ದ ಮೇನ್ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ರೊಆಕ್ಟಿವ್ ಮೆಷರ್ಸ್. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದಕ್ಕೆ ಸೋಮಾರಿತನವೇ ಮುಖ್ಯ ಕಾರಣ. ವಿ ಹ್ಯಾವ್ ಟು ಶನ್ ಅವರ್ ಲೇಜಿನೆಸ್. ನಮ್ಮ ಸೋಮಾರಿತನವನ್ನು ಬಿಟ್ಟುಬಿಡಬೇಕು. ವಿ ಶುಡ್ ಬಿಕಮ್ ವೈಸ್ ಟು ಎಂಜಾಯ್ ಗುಡ್ ಹೆಲ್ತ್ ಆ್ಯಂಡ್ ಪ್ರಿವೆಂಟ್ ಲಾಸಸ್. ಒಳ್ಳೆಯ ಆರೋಗ್ಯವನ್ನು ಹೊಂದಿ ಸಂತೋಷಪಡಲು ಮತ್ತು ನಷ್ಟಗಳನ್ನು ತಡೆಗಟ್ಟಲು ನಾವು ಬುದ್ಧಿವಂತರಾಗಬೇಕು. ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಬೇರೆ ಟಾಪಿಕ್ಗಳಿಗಾಗಿ ಇಲ್ಲಿರುವ ಲಿಂಕಿನ ಮೇಲೆ ಒತ್ತಿ, ನಿಮಗೆ ಅವೆಲ್ಲ ಸಿಗುತ್ತೆ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.